इमरजेंसी घोषित करने के लिए पूरी कैबिनेट की सहमति आवश्यक होती है इंदिरा जी। मैं ही कैबिनेट हूँ राष्ट्रपति जी। ಬಹಳ ಚೆನ್ನಾಗಿದೆ. ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಲೇಡಿ ಕಂಗನಾ ರಣಾವತ್. ಇನ್ನೊಂದು ನಾನು ಹೇಳಬೇಕು ಅಂತಂದರೆ, ಈ ಸಿನಿಮಾ ನೋಡಿ ರಾಹುಲ್ ಗಾಂಧಿಯವರು ಸ್ವಲ್ಪ ಬೇರೆ ಥರ ಮಾತಾಡಬೇಕಾಗತ್ತೆ. ಈ ಸೇಯಿಂಗ್ ಐ ಆಮ್ ಫೈಟಿಂಗ್ ದಿ ಇಂಡಿಯನ್ ಸ್ಟೇಟ್ ಅಂತ ಹೇಳ್ತಾ ಇದ್ದಾರೆ. ಈ ಸಿನಿಮಾ ನೋಡಿದ್ರೆ ಯಾವುದನ್ನು ಫೈಟ್ ಮಾಡಬೇಕು ಒಬ್ಬ ರಾಜಕೀಯ ನೇತಾರ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. आज ये शेर भारत के लोकतंत्र को खा गया। इंदिरा गांधी कि सत्य को जिताने का एकमात्र रास्ता है युद्ध. So you want war? ये इंद्रप्रस्थ है और हमने युद्ध की घोषणा की है गौरवों के खिलाफ. कहीं ये शेर आपको ही ना खा जाए। ನಾವೆಲ್ಲ ನೋಡಿದ್ದೀವಿ, ಭಾಳ ಸಂತೋಷಪಟ್ಟಿದ್ದೀವಿ. ಎವ್ರಿ ಆಸ್ಪೆಕ್ಟ್ ಆಫ್ ದಿ ಫಿಲ್ಮ್, ಅಂದರೆ ಅದನ್ನು ಪ್ರೊಡಕ್ಷನು, ಡೈರೆಕ್ಷನು, ರಿಯಲ್ ಇಶ್ಯೂಸ್ ತಂದಿರೋದು, ಎಲ್ಲೂ ಯಾವ ವಿಚಾರದಲ್ಲೂ ಕೂಡ ಎಕ್ಸಾಜರೇಷನ್ನು ಅಂಥದ್ದೇನೂ ಇಲ್ಲದೆ ವಾಸ್ತವಿಕವಾದಂಥ ನೆಲೆಯಲ್ಲಿ ಬಹಳ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಆಲ್ ಫಿಲ್ಮ್ ಗೋಯರ್ಸ್ ಡೆಫಿನೆಟ್ಲಿ ವಿಲ್ like this movie because it is wonderfully done. सिंहासन खाली करो ये जनता आती है. इसने सोचा था कि लोकतंत्र का ऐसे गला घुटेगा. हर आवाज जो उसके खिलाफ उठेगी कुचलती जाएगी. India is Indira. And Indira is India. ಕಂಗನಾ ರಣಾವತ್ ಸೂಪರ್. ಈಗಾಗಲೇ 4 ಸರ್ತಿ ಅವಾರ್ಡ್ಗಳು ಬಂದಿರೋದರಿಂದ ಇದಕ್ಕೂ ಬರ್ಬೋದು ಅಂತ ಅನಿಸುತ್ತೆ. ಅಲ್ಲ, ಎಲ್ಲನೂ ಕೂಡ ತುಂಬ ಸಹಜವಾದ ನೆಲೆಯಲ್ಲಿ, ವಾಸ್ತವಿಕವಾದಂಥ ರೀತಿಯಲ್ಲಿ, ಯಾವುದಕ್ಕೂ ಅತಿರೇಕಗಳಿಗೆ ಆಸ್ಪದ ಕೊಡದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ. ಥ್ಯಾಂಕ್ ಯು. ನಮಗಿಂತ ಸಿನಿಮಾ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಐ ಲೈಕ್ ದಿಸ್ ಮೂವಿ ವೆರಿ ಮಚ್. ಆದರೆ ಇದೊಂದು ಮೆಸೇಜು ರಾಹುಲ್ ಗಾಂಧಿಯವರು ತಗೋಬೇಕು ಈ ಸಿನಿಮಾದಿಂದ. ಭಾರತನ ಹೇಟ್ ಮಾಡೋದಲ್ಲ, ಫೈಟಿಂಗ್ ವಿತ್ ಇಂಡಿಯಾ ಅಲ್ಲ, ಯು ಶುಡ್ ಲವ್ ದಿ ಕಂಟ್ರಿ ವಾಟ್ ಎವರ್ ಇಟ್ ಈಸ್. ಸೊ ರಾಜಕೀಯ ವ್ಯಕ್ತಿಯಾಗಿ ಹಿ ಶುಡ್ ನಾಟ್ ಫೈಟ್ ದಿ ಕಂಟ್ರಿ. ಅದನ್ನು ಅವ್ರ ಅಜ್ಜಿಯಿಂದ ಅವ್ರು ಕಲಿಬೇಕು. ಈ ಸಿನಿಮಾ ಅದನ್ನು ಹೇಳ್ತಾ ಇದೆ.